ವೈಶಾಖ ನನ್ನ ಫೇವ್ರೆಟ್ ಅಕ್ಕ. ತಡ್ಕೊಳಕ್ಕಾಗ್ತಿಲ್ಲ ಕೇಳಿ. ಫ್ಯಾನ್ಸ್ ಮನೆಗೆ ಬಂದಿದ್ದು ಹೇಗಿದೆ? ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಆ್ಯಂಡ್ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ಇವಾಗ ತಿಂಡಿ ಮಾಡ್ತೀವಿ, ವೇಟಿಂಗ್ ನಾವು. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಪ್ರೀತಿ ತೋರಿಸ್ತಿದ್ದಕ್ಕೆ. ನಾನು ಮಾತಾಡ್ತಿರೋದು ನನಗೆ ಮೈಕ್ ಬೇಡ ಆ್ಯಕ್ಚುಲಿ, ಹಂಗೆ ಕೇಳಿಸುತ್ತೆ. ಬಟ್ ಫುಲ್ ಫ್ಯಾಮಿಲಿ ಬಂದಿದೆ, ಫುಲ್ ಫ್ಯಾಮಿಲಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತುಂಬ ನಮ್ಮ ಕ್ಯಾರೆಕ್ಟರ್ಸ್ನ ಇಷ್ಟಪಡ್ತಿದ್ದಾರೆ, ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ನಮ್ಮ ಮೇಲೆ ಹೀಗೆ ಇರಲಿ. ನಮ್ಮ ಸೀರಿಯಲ್ನ ದಿನಾ ನೋಡಿ ಎಲ್ರಿಗೂ ನೋಡೋಕ್ಕೂ ಹೇಳಿ. ನಮ್ಮ ಜಾನಕಿ ಅಮ್ಮ ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಗ್ತದೆ ತುಮಕೂರಿಗೆ ಬಂದು. ನಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು. ಇವಾಗ ನಿಮ್ಮನ್ನ ನಾವು ನೋಡ್ತಾ ಇದ್ದೀರ, ಅದು ಇನ್ನೂ ಖುಷಿ ಆಗ್ತದೆ. ಆ್ಯಂಡ್ ಇಲ್ಲಿ ಸೇರಿರೋ ಜನ ಅವ್ರ ಅಭಿಮಾನ ನೋಡ್ತಾ ಇದ್ರೆ, ನಮ್ಮ ರಾಮಾಚಾರಿಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ, ರಾಮಾಚಾರಿ ಸೀರಿಯಲ್ನ ಅವ್ರು ಎಷ್ಟು ನೋಡ್ತಾರೆ ಅನ್ನೋದು ನಂಗೆ ಎಲ್ಲರೂ ಕೇಳ್ತಾರೆ. ಪ್ರತಿ ಪಾತ್ರದ ಬಗ್ಗೆನೂ ಅವ್ರು ನಮ್ಮನ್ನು ನೋಡಿ ಮಾತಾಡಿಸ್ತಾ ಇಲ್ಲ, ಪಾತ್ರಗಳ ಬಗ್ಗೆನೂ ಹೇಳ್ತಾ ಇದ್ದಾರೆ. ರಾಮಾಚಾರಿ ನಿಂದು ಕ್ಯಾರೆಕ್ಟರ್ ಇದೆ, ವೈಶಾಖ ನಿನ್ನ ಕ್ಯಾರೆಕ್ಟ್ರು, ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತದೆ. ಕಲಾವಿದ್ರಿಗೆ ಯಾವಾಗ ಖುಷಿ ಕೊಡೋದು ಅಂತಂದರೆ, ಅಭಿಮಾನಿಗಳು ಸಿಕ್ಕಿ ನಿಮ್ಮ ಸೀರಿಯಲ್ ಚೆನ್ನಾಗಿದೆ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅನ್ಸುತ್ತೆ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನೀವು ಹೆಚ್ಚು ನೋಡ್ತಾ ಇದ್ರೆ ನಮ್ಮ ರಾಮಾಚಾರಿ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಖಂಡಿತ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಲವ್ ಯು. ಆ್ಯಂಡ್ ಇವಾಗ ನೆಕ್ಸ್ಟ್ ಯಾರ ಹತ್ರ ಮಾತಾಡ್ಸೋಣ ಅಂತ ಎಲ್ಲರಿಗೂ ಭಯ ಆಗುತ್ತೆ, ಬಟ್ ಭಯ ಪಡ್ಕೊಳ್ಬಾರ್ದು. ದ ಒನ್ ಆ್ಯಂಡ್ ಓನ್ಲಿ ವಿಲನ್ ನಮ್ಮ ಅಮ್ಮನ ಹತ್ರ ಮಾತಾಡೋಣ. ಹಾಯ್ ಅಮ್ಮ. ಹಾಯ್ ಬೇಬಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಿಂದ ನಮ್ಮನ್ನು ಸ್ವಾಗತ ಮಾಡಿದರು. ಥ್ಯಾಂಕ್ ಯು ಸೋ ಮಚ್. ತುಮಕೂರಿಗೆ ಬಂದಿದ್ದೀವಿ, ನಮ್ಮ ರಾಮಾಚಾರಿ ತಂಡ ಎಲ್ಲರೂ ನಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡಿದರು. ಎಲ್ಲರೂ ನಮ್ಮ ಸೀರಿಯಲ್ ನೋಡ್ತಾ ಇದ್ದೀರಾ, ಇನ್ನೂ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡಿ. ನಿಮ್ಮನ್ನೆಲ್ಲ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಟಿ ವಿ ಮೇಲೆ ಮಾತ್ರ ನಮ್ಮನ್ನು ನೋಡ್ತಾ ಇದ್ದೆ, ಇವತ್ತು ನಾವು ನಿಮ್ಮ ಎದುರು ನಿಮ್ಮ ಮುಂದೆ ಬಂದಿದ್ದೇವೆ. ಎನ್ಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಧಾರಾವಾಹಿನ ಇನ್ನೂ ಹೆಚ್ಚು ಎಪಿಸೋಡ್ ಬರೋ ಹಾಗೆ ಹೆಚ್ಚು ನೋಡಿ. ಓಕೆ, ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಲವ್ ಯು ಆಲ್. ಓಕೆ, ಜೈಲಲ್ಲಿದ್ದೇನೆ, ಕಾಯ್ತಾ ಇದ್ದೇನೆ ಮಗಳಿಗೋಸ್ಕರ. ಮಗಳು ಬರ್ತಾಳೆ, ನನ್ನ ಬಿಡಿಸ್ಕೊಂಡು ಹೋಗ್ತಾಳೆ ಅಂತ, ಇನ್ನೂ ಬಂದಿಲ್ಲ. ಓಕೆ, ಲವ್ ಯು ಆಲ್. ನೆಕ್ಸ್ಟ್ ನನ್ನ ಯಜಮಾನ್ರಿಗೆ ಕೊಡ್ತೀನಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಕ್ಕೆ. ಹಾಯ್ ನ್ಯೂಸ್ ಫಸ್ಟಿನ ಅಷ್ಟು ಜನರಿಗೆ ನಮಸ್ಕಾರ. ಈ ರಾಮಾಚಾರಿ ಜರ್ನಿ, ರಾಮಾಚಾರಿ ಸೀರಿಯಲ್ ಶುರುವಾಗಿ 3 ವರ್ಷ ಆಯಿತು. ಸುಮಾರು 750 ಎಪಿಸೋಡ್ ದಾಟಿದ್ವಿ. ಈಗ ತುಮಕೂರಲ್ಲಿ ರಾಮಾಚಾರಿ ಸೀರಿಯಲ್ ಸಂತೆ ನಡೀತಾ ಇದೆ. ಸೊ ಹಾಗಾಗಿ ಇಡೀ ಜರ್ನಿಗೆ ಅಥವಾ ಈ ಜರ್ನಿಯಲ್ಲಿ ನಮಗೆ ಜನರು ಕೊಟ್ಟಿರೋ ಪ್ರೀತಿಗೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ. ಒಬ್ಬ ಆ್ಯಕ್ಟ್ರಿಗೆ ಅದೇ ಅಮ್ಮ ಹೇಳ್ದಂಗೆ ಅದೇ ಬೇಕಾಗಿರೋದು. ಅಂದರೆ ಜನರ ಪ್ರೀತಿ ಸಿಗ್ತಾ ಇದೆ ಅಂದರೆ ನಮಗಿನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ನಮಗೂ ಒಂದು ಎನರ್ಜಿ ಸಿಗುತ್ತೆ. ಮತ್ತು ಕರೆಂಟೇ ಬಂತು ನೋಡಿ. ನೋಡಿ, ಪ್ರೀತಿ ಕೊಟ್ಟರೆ ಎನರ್ಜಿ ಬರುತ್ತೆ ಅಂದರೆ ಕರೆಂಟ್ ಬಂದ್ಬಿಡುತ್ತು. ಸೊ ಹಾಗಾಗಿ ಥ್ಯಾಂಕ್ ಯು ಅಷ್ಟು ಜನಕ್ಕೆ. ನ್ಯೂಸ್ ಫಸ್ಟ್ ಮೂಲಕ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ರಾಮಾಚಾರಿ ಸೀರಿಯಲ್ ಮೇಲೆ ಅಥವಾ ನಮ್ಮ ಟೀಮಿನ ಆ್ಯಕ್ಟರ್ಗಳ ಮೇಲೆ ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಹೀಗೆ ಪ್ರೀತಿ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೊ ನನ್ನ ತಂಗಿ ಆ್ಯಕ್ಚುಲಿ ರುಕ್ಮಿಣಿ ಅಂತ, ನಾನು ಪರಿಚಯ ಮಾಡ್ಬೇಕಾ ನೀನೇ ಮಾತಾಡ್ತೀನಿ? ನಾನೇ ಮಾತಾಡ್ತೀನಿ. ಹಾಯ್, ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ನಾನು ರುಕ್ಕು ಅಂತ. ನಾನು ಬಂದು ಜಸ್ಟ್ 1 ಮಂತ್ ಆಗಿದೆ ಅಷ್ಟೇ, ಬಟ್ ರೆಸ್ಪಾನ್ಸ್ ಮಾತ್ರ ಆಸಮ್ ಆಗಿದೆ. ಎಲ್ಲರೂ ಏ ರುಕ್ಕು ಅಂತ ಕರೀತಾರೆ ನೋಡೋದು ಹೋಗ್ತಿದ್ರೆ. ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಬಂದಿರೋದು ಆ್ಯಕ್ಚುಲಿ ತುಮಕೂರಿಗೆ. ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು. ಮತ್ತು ಇಲ್ಲೂ ಅಷ್ಟೇ ಏ ರುಕ್ಕು ಅಂತ ಯಾರೋ ಬಂದಿರೋರು ಹೇಳ್ತಿದ್ರು, ನೀನು ಫಸ್ಟು ಪಾಸಿಟಿವ್ ಆಗಿದ್ದೆ ತಾನೆ, ಮತ್ತೆ ಏನಕ್ಕೆ ನೀನು ವಿಲನ್ ಆಗ್ಬಿಟ್ಟೆ, ಸಹವಾಸ ದೋಷ ಅಂತ. ಅಷ್ಟೊಂದು ಚೆನ್ನಾಗಿ ನೋಡ್ತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಈಗ ಹೌದು, ಫಸ್ಟ್ ಟೈಮ್ ಆ್ಯಕ್ಚುಲಿ ಕೃಷ್ಣ ಎಲ್ಲಿ ಅಂತ ಯಾರೂ ಕೇಳಿಲ್ಲ. ಓಕೆ, ಪರವಾಗಿಲ್ಲ, ನಮ್ಮ ಕೃಷ್ಣನ ಮನೇಲಿ ಬಿಟ್ಟು ಬಂದಿದ್ವಿ. ಇವಾಗ
ಸೊ ನಾವು ಫ್ಯಾಮಿಲಿ ಮೀಟ್ ಮಾಡಕ್ ಬಂದಿದ್ವಲ್ಲ ಅವ್ರ ಹತ್ರ ಮಾತಾಡೋಣ ಆಯ್ತಾ. ನೀವು ರಾಮಾಚಾರಿ ನೋಡ್ತೀರಾ ಅಕ್ಕ? ನೀವು ನೋಡ್ತೀರಾ? ರೆಗ್ಯುಲರ್ ನೋಡಲ್ಲ, ಇವ್ರು ನೋಡ್ತಾರೆ. ಹೌದಾ? ನಮ್ಮಮ್ಮ ನೋಡ್ತಾರೆ. ಕಾಂಟೆಸ್ಟಲ್ಲಿ ವಿನ್ ಆದಾಗಲೇ ಹೇಳಿದಾಗಲೂ ತುಂಬ ಖುಷಿಯಾಗಿತ್ತು. ಇವಾಗ ಬಂದಿರೋದು ಇನ್ನೂ ಖುಷಿ ಆಗ್ತಾ ಇದೆ. ಅಂದರೆ ನಾವು ಎಕ್ಸ್ಪೆಕ್ಟ್ ನೀವೆಲ್ಲರೂ ತುಂಬ ಡೌನ್ ಟು ಅರ್ತ್ ಇದ್ದೀರಾ. ಸೊ ಇವರೆಲ್ಲರೂ ನಿಮ್ಮ ಫ್ಯಾಮಿಲಿ ಅವರಾ? ಆಲ್ಮೋಸ್ಟ್ ಎಲ್ಲರೂ ಎಷ್ಟು ಜನ ಇದ್ದಾರೆ ನಿಮ್ಮ ಫ್ಯಾಮಿಲಿ? ನಾವು ಟೋಟಲಿ ಒಂದು 20 ಮೆಂಬರ್ಸ್ ಇದ್ದೀವಿ ನಾವು ಟೋಟಲಿ. ಸೊ ನೈಸ್. ಬಂದಾಗೆ ಆರತಿ ಮಾಡಿ ಆ್ಯಂಡ್ ರಂಗೋಲಿ ಎಲ್ಲ ತೋರಿಸ್ತೆ ನಿಮಗೆ. ಆ್ಯಂಡ್ ವೆಲ್ಕಮ್ ರಾಮಾಚಾರಿ ಅಂತ ಕೇಕ್ ಕೂಡ ಕಟ್ ಮಾಡಿಸಿದ್ರು, ತುಂಬ ಖುಷಿ ಆಯಿತು. ಸೊ ಏನಾದರೂ ಹೇಳೋದಿದೆಯಾ ನಮ್ಮ ರಾಮಾಚಾರಿ ಬಗ್ಗೆ, ಅಥವಾ ನಿಮ್ಗೆ ಏನೋ ಕ್ವೆಶನ್ಸ್ ಇದೆಯಾ? ಇಲ್ಲ, ಈ ನಡುವೆ ಸೀರಿಯಲ್ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ನೀನು ನೆನ್ನೆ ಎಪಿಸೋಡ್ ಏನು ಬರ್ತಾ ಇದೆ ಅದನ್ನು ಎಕ್ಸ್ಪೆಕ್ಟ್, ಅಂದರೆ ಇಷ್ಟು ಶೇವ್ ಎಲ್ಲ ಮಾಡಿರೋದು ಆ ಥರದ್ದೆಲ್ಲ ನಾವು ನೋಡೇ ಇರಲಿಲ್ಲ ಈ ನಡುವೆ ಸೀರಿಯಲ್ಸಲ್ಲಿ. ರಿಯಲಿ ಥ್ರಿಲ್ಡ್ ಆ್ಯಕ್ಚುಲಿ. ನಿಮ್ಮ ಮನೆಯವ್ರನ್ನೆಲ್ಲ ನೀವೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀರಾ ಯಾರ್ಯಾರು ಇದ್ದಾರೆ ಅಂತ? ಬನ್ನಿ. ನೀವು ಕ್ವೆಶನ್ ಇದೆಯಾ ಕೇಳೋದಕ್ಕೆ ಅಮ್ಮ? ತುಂಬಾ ಫಸ್ಟ್ ಬುದ್ಧಿವಂತೆ ಆಗಿದ್ರಿ, ಆದ್ರೆ ಯಾಕೆ ಅವ್ರ ಜಾಲದಲ್ಲಿ ಬಿದ್ದೋಗ್ತಾ ಇದ್ದೀರಾ? ಅದೇ ಹೇಳಿದ್ನಲ್ಲ, ಕೆಟ್ಟವ್ರ ಸವಾಸ ಮಾಡಿದ್ರೆ ಕೆಟ್ಟದೇ ಆಗೋದು. ಅಲ್ಲ, ನೀವು ತುಂಬಾ ಬುದ್ಧಿವಂತೆ ಇದ್ರಿ ಅಲ್ವಾ, ಈಗ ಯಾಕೆ ಅವ್ರ ಇದ್ ಮಾಡಿ ಅವ್ರಿಗೆ ಎದ್ದು ಒಂಥರ ತುಂಬಾ ರೆಸ್ಪೆಕ್ಟ್ ಕೊಡೋದು, ತುಂಬಾ ಅತಿ ಒಳ್ಳೆತನ ಒಳ್ಳೇದಲ್ಲ. ಮಾನ್ಯತನ ಬಿಡೋದು, ಅಮ್ಮ ಮಗಳನ್ನ ಬಿಟ್ಟಿದ್ದಾರೆ, ಆ ಮಗಳು ಅಮ್ಮನ್ ಬಿಡಕ್ ಸಾಧ್ಯನೇ ಇಲ್ಲ. ಯಾಕೆ ಗೊತ್ತಾ, ಪ್ರಪಂಚದಲ್ಲಿ ಕೆಟ್ಟಮ್ಮ ಇರಲ್ಲ, ಆದ್ರೂ ನೀವು ಈ ತರ ಮಾಡಿದೀರ. ಅದು ಕೆಟ್ಟ ಅಮ್ಮ ಅಲ್ಲ, ಅವರಿಗೆ ನನ್ನ ಮೇಲೆ ಇರೋ ಅತಿ ಪ್ರೀತಿ ಅವ್ರನ್ನ ಹಾಗೆ ಮಾಡ್ತಾ ಇದೆ ಅಷ್ಟೇ ಅಷ್ಟೇ. ಅವರು ಕೆಟ್ಟ ಅಮ್ಮ ಅಲ್ಲ, ಅಮ್ಮ. ಹೌದು, ಮಗಳು ಚೆನ್ನಾಗಿದ್ದಾಳೆ, ಪ್ರೀತಿಯಿಂದ ಇದ್ದಾಳೆ ಅಂದ್ರೆ ಒಪ್ಕೋಬೇಕಲ್ವಾ. ಅಮ್ಮಂದ್ರು ಯಾರು ಕೆಟ್ಟವ್ರು ಇರಲ್ಲ, ಅವ್ರಿಗೆ ಅಷ್ಟು ಪ್ರೀತಿ ಇರೋದಕ್ಕೆ ಅವ್ರು ಅಷ್ಟು ನನ್ನ ಆದ್ರೆ. ಹೌದು, ಪೊಸೆಸಿವ್ ಇರಬೇಕು, ಇಷ್ಟೊಂದು ಇರಬಾರ್ದಲ್ವಾ? ಅಮ್ಮ ಅಂದ್ಮೇಲೆ ಮಗಳ ಬಗ್ಗೆ ಪೊಸೆಸಿವ್ ಇರೋದಲ್ವಾ? ನೆಕ್ಸ್ಟ್ ಯಾರಾದ್ರೂ ಕೇಳೋದಿದೆ? ಓಕೆ, ಅವರು ಮಗಳು ಖುಷಿಯಾಗಿದ್ದಾಳೆ ಅಂದ್ಮೇಲೆ ನೀವು ಬದಲಾಗ್ಬೋದಿತ್ತಲ್ವಾ ಅನ್ನೋದು ಕ್ವಶನ್ ಅಷ್ಟೇ. ಸ್ಟೇಟಸ್ಗಿಂತ ಮಗಳು ಮುಖ್ಯ ಅಲ್ವಾ? ಒಬ್ರಿಗಿಂತ ಒಬ್ರು ಕ್ವೆಶನ್ಸ್. ಸ್ಟೇಟಸ್ಗಿಂತ ಮಗಳು ಮುಖ್ಯ ತಾನೆ ಅಲ್ವಾ? ಓಕೆ, ಇವಾಗ ಸ್ವಲ್ಪ ದಡ್ಡಿ ಆಗಿದ್ದೀನಿ, ಅಂದ್ರೆ ಮನೆ ಎಲ್ಲ ಸರಿ ಆಗ್ಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ರಿಗೂ ಬುದ್ಧಿ ಕಳ್ಸೋದಕ್ಕೆ. ತುಂಬಾ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ, ತಲೆ ಎಲ್ಲ ಬೋಳಿಸ್ಕೊಳ್ಳೋದು ತುಂಬಾ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಈ ಸೀರಿಯಲ್. ಡಿಫ್ರೆನ್ಸ್ ಆಗಿರ್ಲಿ ಅಂತಾನೆ ಮಾಡಿದ್ದು. ಸೊ ಇವರೆಲ್ಲ ನಮ್ಮನ್ನ ಮೀಟ್ ಮಾಡೋಕ್ ಬಂದಿದ್ದಾರೆ. ಎಲ್ಲರೂ ನಿಮ್ಮ ಹೆಸರೇನು ಹೇಳಿದ್ರಿ? ಕಾರ್ತಿಕ್ ಸರ್ ಅವ್ರ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್. ಸೊ ನಮ್ಗಂತೂ ತುಂಬಾ ಖುಷಿ ಆಯ್ತು, ನಮ್ಮ ಇಡೀ ರಾಮಾಚಾರಿ ತಂಡಕ್ಕೆ ಇವ್ರ ಜೊತೆ ಮಾತಾಡಿ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ತಿಂಡಿ ತಿಂದು ನಮ್ಮ ಸ್ಟೇಜಿಗೆ ಹೊರಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕ್ವಶನ್ ಇದೆಯಾ? ಕ್ವಶನ್ ಏನಿಲ್ಲ, ತುಂಬ ಚೆನ್ನಾಗಿ ಮಾಡ್ತೀರಾ, ಆದರೆ ಅವ್ರು ಹೇಳಿದಕ್ಕೆಲ್ಲ ನೀವು ಯಾಕೆ ತಲೆ ಇದು ಮಾಡ್ತೀರಾ ಅಂತ ಯೋಚನೆ. ತುಂಬ ಚೆನ್ನಾಗಿ ಮಾಡ್ತೀರಾ, ಆದರೆ ಅವ್ರು ಹೇಳಿದ ತಕ್ಷಣ ಅವ್ರು ಹೇಳ್ದಂಗೆಲ್ಲ ಕೇಳ್ತೀರಾ. ನಿಮ್ಮ ಅಕ್ಕ ಹೇಳ್ದಂಗೆ ಕೇಳ್ತಾ ಇದ್ದೀರಾ ನೀವು. ನಿಮಗೂ ತುಂಬ ಬುದ್ಧಿ ಇದೆ, ಅದನ್ನು ಉಪಯೋಗಿಸ್ಬೋದಾಗಿತ್ತು. ಇವಾಗ ಮನೆ ವಾತಾವರಣ ಸರಿ ಹೋಗ್ಬೇಕಲ್ವಾ? ಅಕ್ಕ ಪಾಪ ಆ ಥರ ಕೂತಿದ್ದಾಳೆ, ಅದನ್ನ ನೋಡ್ಕೊಂಡು ನಾನು ಹೇಗಿರ್ಲಿ ಹೇಳಿ? ಮನೆ ವಾತಾವರಣ ಸರಿ ಹೋಗ್ಬೇಕು ಅನ್ನೋದು ನನಗೆ ಇರೋದಷ್ಟೇ ಮನಸ್ಸಲ್ಲಿ. ಮನೆ ಇವ್ರು ಅಕ್ಕನೂ ಸರಿ ಹೋಗ್ಬಿಟ್ರೆ ಎಲ್ಲ ಸರಿ ಹೋದ್ರೆ ಮನೆ ಖುಷಿಯಾಗಿರುತ್ತೆ ಅಂತ ಅಷ್ಟೇ ನಾನು ಕಷ್ಟಪಡ್ತಿರೋದು. ಕ್ವಶನ್ ಇದೆ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್.